ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಡೈಲಿ ಅಲರ್ಟ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಸಿಬಿಎಸ್ಇ ಪಠ್ಯಕ್ರಮ ಮತ್ತು ರಾಜ್ಯ ಪಠ್ಯಕ್ರಮದ ನಡುವಿನ ವ್ಯತ್ಯಾಸ ಹಲವರಿಗೆ ತಿಳಿದಿರುವುದಿಲ್ಲ. ಮಕ್ಕಳನ್ನ ಶಾಲೆಗೆ ಸೇರಿಸುವ ಮುನ್ನ ಈ ಎರಡು ಭಿನ್ನ ಸಿಲೆಬಸ್ ಇರುವ ಶಿಕ್ಷಣ ಸಂಸ್ಥೆಗಳ ಕುರಿತು ಮಾಹಿತಿ ಇರುವುದು ಮುಖ್ಯ ಆಗಿರುತ್ತೆ. ಅದರಂತೆ ಮಕ್ಕಳನ್ನ ಬೇಕಾದ ಶಾಲೆಗೆ ಸೇರಿಸಬಹುದು. ಪ್ರತಿ ಪೋಷಕರಿಗೂ ಮಕ್ಕಳಿಗೆ ಉನ್ನತ ಗುಣಮಟ್ಟದ ಶಿಕ್ಷಣ ಕೊಡಿಸುವ ಆಸೆ, ಕನಸುಗಳಿರುತ್ತೆ. ಶಿಕ್ಷಣ ವ್ಯವಸ್ಥೆ ಕೂಡ ವರ್ಷದಿಂದ ವರ್ಷಕ್ಕೆ ಅಪ್ಡೇಟ್ ಆಗ್ತಾ ಇರುತ್ತೆ. ಅದಕ್ಕೆ ತಕ್ಕನಾಗಿ ಮಕ್ಕಳನ್ನ ಒಂದೊಳ್ಳೆ ಶಿಕ್ಷಣ ಸಂಸ್ಥೆಗೆ ಸೇರಿಸಿ ಗುಣಮಟ್ಟದ ಶಿಕ್ಷಣ ಕೊಡಿಸುವುದು ಪೋಷಕರಿಗೆ ನಿಜವಾದ ಸವಾಲಾಗಿರುತ್ತೆ. ಶಾಲೆಗೆ ಸೇರಿಸುವ ವಿಚಾರ ಬಂದಾಗ ಒಂದಷ್ಟು ಅಂಶಗಳು ಗಣನೆಗೆ ಬರುತ್ತೆ. ಮಕ್ಕಳ ಸಾಮರ್ಥ್ಯ, ಇಚ್ಛೆ, ಪೋಷಕರ ಆರ್ಥಿಕ ಸಾಮರ್ಥ್ಯ ಹೀಗೆ ಹಲವು ಅಂಶಗಳನ್ನು ಪರಿಗಣಿಸಬೇಕಾಗತ್ತೆ. ಬಹುತೇಕ ಎಲ್ಲ ಹೆತ್ತವರ ಮೊದಲ ಕಾಳಜಿಯೇ ಯಾವ ಶಾಲೆ ಅಥವಾ ಶಿಕ್ಷಣ ಸಂಸ್ಥೆಗೆ ತಮ್ಮ ಮಗುವನ್ನು ಸೇರಿಸುವುದು ಎಂಬುದಾಗಿರುತ್ತೆ. ಅಲ್ಲದೆ ಮಗುವಿನ ಭವಿಷ್ಯದ ದೃಷ್ಟಿಯಿಂದ ಯಾವ ಸಿಲೆಬಸ್ ಅಥವಾ ಪಠ್ಯಕ್ರಮವನ್ನು ಆಯ್ಕೆ ಮಾಡುವುದು ಉತ್ತಮ ಎಂಬ ಗೊಂದಲವೂ ಕೂಡ ಇರುತ್ತೆ. ಹೆಚ್ಚಿನ ಪೋಷಕರ ಗೊಂದಲ ಸಿಬಿಎಸ್ಇ ಅಥವಾ ಸ್ಟೇಟ್ ಸಿಲೆಬಸ್, ಇದರಲ್ಲಿ ಯಾವುದನ್ನು ಆಯ್ಕೆ ಮಾಡೋದು ಎಂಬುದಾಗಿರುತ್ತೆ. ಹಾಗಾಗಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಈ ಎರಡು ಪಠ್ಯಕ್ರಮಗಳ ಕುರಿತು ವಿಷಯಗಳನ್ನು ತಿಳಿಸ್ಕೊಡ್ತೀನಿ. ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಅನೇಕ ಪೋಷಕರಿಗೆ ಸಿಬಿಎಸ್ಇ ಪಠ್ಯಕ್ರಮ ಮತ್ತು ರಾಜ್ಯ ಪಠ್ಯಕ್ರಮದ ನಡುವಿನ ವ್ಯತ್ಯಾಸ ತಿಳಿದಿರೋದಿಲ್ಲ. ಈ ಎರಡು ಭಿನ್ನ ಸಿಲೆಬಸ್ ಇರುವ ಶಿಕ್ಷಣ ಸಂಸ್ಥೆಗಳಲ್ಲಿ ಕಲಿಕಾ ವಿಧಾನ ಹೇಗಿರುತ್ತೆ ಎಂಬ ಬಗ್ಗೆ ಮಾಹಿತಿ ಕೊರತೆ ಕೂಡ ಇರುತ್ತೆ. ಈ ಬಗ್ಗೆ ಸರಳವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸ್ನೇಹಿತರೆ, ಸಿಬಿಎಸ್ಇ ಮತ್ತು ಸ್ಟೇಟ್ ಸಿಲೆಬಸ್ ಅಂದರೆ ಏನು ಎಂಬ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸಿಬಿಎಸ್ಇ ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್. ಹಾಗೆಯೇ ಸಿಬಿಎಸ್ಇಯಲ್ಲಿ ಭಾರತದಾದ್ಯಂತ ಒಂದೇ ಪಠ್ಯಕ್ರಮ ಇರುತ್ತೆ. ಹೆಸರಲ್ಲಿ ಇರುವಂತೆ ಇದು ಕೇಂದ್ರ ಪಠ್ಯಕ್ರಮ. ಇದೇ ವೇಳೆ ಸ್ಟೇಟ್ ಸಿಲೆಬಸ್ ಅಂದರೆ ರಾಜ್ಯ ಪಠ್ಯಕ್ರಮ. ಆಯಾ ರಾಜ್ಯಗಳು ಈ ಪಠ್ಯಕ್ರಮವನ್ನು ರೂಪಿಸಿಕೊಳ್ತವೆ. ಹಾಗೆ ಸ್ನೇಹಿತರೆ, ಸಿಬಿಎಸ್ಇ ಮತ್ತು ಸ್ಟೇಟ್ ಸಿಲೆಬಸ್ಗಿರುವ ವ್ಯತ್ಯಾಸಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಿಬಿಎಸ್ಇ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸಿಬಿಎಸ್ಇ ಸಿಲೆಬಸ್ ಪ್ರಕಾರ ಭಾರತ ದೇಶದಾದ್ಯಂತ ಒಂದೇ ಪಠ್ಯಕ್ರಮ ಇರುತ್ತೆ. ಯಾವುದೇ ರಾಜ್ಯಕ್ಕೆ ಹೋಗಿ ಸಿಬಿಎಸ್ಇ ಸಿಲೆಬಸ್ ಇರುವ ಶಾಲೆಗೆ ಸೇರಿಕೊಂಡ್ರೂ ಪಠ್ಯಕ್ರಮದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಕೆಲಸದ ನಿಮಿತ್ತ ವಿವಿಧ ರಾಜ್ಯಗಳಿಗೆ ಪೋಷಕರ ವರ್ಗಾವಣೆಯಾದರೆ ಅವರ ಮಕ್ಕಳಿಗೆ ತೊಂದರೆ ಆಗೋದಿಲ್ಲ, ಮಕ್ಕಳ ಓದಿಗೆ ಅಡ್ಡಿಯಾಗುವುದಿಲ್ಲ. ಹಾಗೆಯೇ ಸಿಬಿಎಸ್ಇ ಸಿಲೆಬಸ್ ಇರುವ ಶಾಲೆಗಳಲ್ಲಿ ಮುಖ್ಯವಾಗಿ ಇಂಗ್ಲಿಷ್ ಬೋಧನಾ ಮಾಧ್ಯಮವಾಗಿರುತ್ತೆ. ಕೆಲವೊಂದು ಕಡೆ ಹಿಂದಿ ಮಾಧ್ಯಮವಿದೆ. ಆದರೆ ರಾಜ್ಯಗಳಿಗೆ ಅನುಸಾರವಾಗಿ ರಾಜ್ಯಗಳ ಪ್ರಾದೇಶಿಕ ಭಾಷೆಗಳನ್ನು ಭಾಷಾ ವಿಷಯಗಳಾಗಿ ಆಯ್ಕೆ ಮಾಡಿಕೊಳ್ಳಬಹುದು. ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಸಿಬಿಎಸ್ಇಗೆ ಪಠ್ಯಕ್ರಮವನ್ನು ನಿಗದಿಪಡಿಸುತ್ತೆ. ಜೆಇಇ, ನೀಟ್ನಂತಹ ಉನ್ನತ ಪ್ರವೇಶ ಪರೀಕ್ಷೆಗಳು ಸಿಬಿಎಸ್ಇ ಪಠ್ಯಕ್ರಮದ ಆಧಾರದ ಮೇಲೆ ಪ್ರಶ್ನೆಗಳನ್ನು ಸಿದ್ಧಪಡಿಸುತ್ತವೆ. ವಿಜ್ಞಾನ ಹಾಗೂ ಗಣಿತ ವಿಷಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ. ಇಲ್ಲಿ ಅಂಕಗಳನ್ನು ಗಳಿಸುವುದು ತುಲನಾತ್ಮಕವಾಗಿ ಕಷ್ಟ ಆಗಿರುತ್ತೆ. ಪಠ್ಯಕ್ರಮ ತುಸು ಕ್ಲಿಷ್ಟಕರ ಎಂದೇ ಹೇಳಬಹುದು. ಹಾಗೆ ಸಿಬಿಎಸ್ಇ ಪಠ್ಯಕ್ರಮದಲ್ಲಿ ಪಾಠದ ಹೊರತಾಗಿ ಪ್ರಾಜೆಕ್ಟ್ ವರ್ಕ್, ಅಸೈನ್ಮೆಂಟ್ ಹಾಗೂ ಕ್ರೀಡಾ ಚಟುವಟಿಕೆಗಳಿಗೂ ಒತ್ತು ನೀಡಲಾಗುತ್ತೆ. ಕಲಿಕಾ ವಿಧಾನವು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಸುಲಭವಾಗಿ ಎದುರಿಸಲು ನೆರವಾಗುತ್ತೆ. ಸಿಬಿಎಸ್ಇ ಪಠ್ಯ ಪುಸ್ತಕಗಳ ಜೊತೆಗೆ ಪಠ್ಯಕ್ಕೆ ಸಂಬಂಧಿತ ಇತರ ಬೇರೆ ಪುಸ್ತಕಗಳನ್ನು ಓದಲು ಗೈಡ್ ಮಾಡಲಾಗುತ್ತೆ. ಯಾಕಂದರೆ ಪ್ರಶ್ನೆಗಳನ್ನು ಯಾವಾಗಲೂ ಪಠ್ಯ ಪುಸ್ತಕವನ್ನೇ ಆಧರಿಸಿ ಕೇಳಲಾಗುವುದಿಲ್ಲ. ಮಕ್ಕಳ ಬುದ್ಧಿಮಟ್ಟ ಹಾಗೂ ತಾರ್ಕಿಕತೆಯನ್ನು ಪರೀಕ್ಷಿಸುವ ಉದ್ದೇಶ ಇರುತ್ತೆ. ಹಾಗೆ ಸ್ನೇಹಿತರೆ, ಈಗ ರಾಜ್ಯ ಪಠ್ಯಕ್ರಮ ಅಂದರೆ ಸ್ಟೇಟ್ ಸಿಲೆಬಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸಿಬಿಎಸ್ಇ ಪಠ್ಯಕ್ರಮಕ್ಕೆ ಹೋಲಿಸಿದ್ರೆ ಸ್ಟೇಟ್ ಸಿಲೆಬಸ್ ಸುಲಭವಾಗಿರುತ್ತೆ. ಈ ಕುರಿತು ಹೆಚ್ಚಿನವರಿಗೆ ತಿಳಿದೇ ಇರುತ್ತೆ. ರಾಜ್ಯದ ಬಹುಪಾಲು ಪೋಷಕರು ಸ್ಟೇಟ್ ಸಿಲೆಬಸ್ ಅನ್ನು ಆಯ್ಕೆ ಮಾಡಿಕೊಳ್ಳುವುದರಿಂದ ವಿದ್ಯಾರ್ಥಿಗಳಿಗೆ ಸ್ಟೇಟ್ ಬೋರ್ಡ್ ಉತ್ತಮ ಆಯ್ಕೆಯಾಗಿದೆ. ರಾಜ್ಯ ಪಠ್ಯಕ್ರಮವು ರಾಜ್ಯದಿಂದ ರಾಜ್ಯಗಳಿಗೆ ಭಿನ್ನವಾಗಿರುತ್ತೆ. ಈ ಪಠ್ಯಕ್ರಮದಲ್ಲಿ ಓದಿದ ಮಕ್ಕಳು ಬೇರೆ ರಾಜ್ಯಗಳಿಗೆ ಹೋಗಿ ಓದಲು ಕಷ್ಟವಾಗಿರುತ್ತೆ. ಸ್ಟೇಟ್ ಬೋರ್ಡ್ನಲ್ಲಿ ಆಯಾ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆ ಪಠ್ಯಕ್ರಮ ರೂಪಿಸುತ್ತೆ. ಹೀಗಾಗಿ ಮಕ್ಕಳು ಶೈಕ್ಷಣಿಕ ವರ್ಷದ ಮಧ್ಯದಲ್ಲಿ ಬೇರೆ ರಾಜ್ಯಕ್ಕೆ ಹೋಗುವುದು ಕಷ್ಟವಾಗಿರುತ್ತೆ. ಸ್ಟೇಟ್ ಬೋರ್ಡ್ ಸಿಲೆಬಸ್ ಓದುವ ಮಕ್ಕಳಿಗೆ ಅಂಕ ಗಳಿಸುವುದು ತುಲನಾತ್ಮಕವಾಗಿ ಸುಲಭವಾಗಿರುತ್ತೆ. ಬಹುತೇಕ ಪಠ್ಯಕ್ರಮವನ್ನು ಆಧರಿಸಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಲಾಗುತ್ತೆ. ಪಠ್ಯದಲ್ಲಿರುವ ಪಾಠಗಳ ಅಧ್ಯಯನದ ನಂತರ ವಿದ್ಯಾರ್ಥಿ ಉತ್ತಮ ಅಂಕಗಳನ್ನು ಗಳಿಸಬಹುದು.
ರಾಜ್ಯ ಪಠ್ಯಕ್ರಮವನ್ನು ಅಳವಡಿಸಿಕೊಂಡಿರುವ ಶಾಲೆಗಳಲ್ಲಿ ಅಧ್ಯಯನ ಶುಲ್ಕ ಕಡಿಮೆ ಇರುತ್ತೆ. ಮಧ್ಯಮ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವರ್ಗದ ಕುಟುಂಬಗಳಿಗೆ ಉನ್ನತ ಶಿಕ್ಷಣ ಪಡೆಯಲು ಉತ್ತಮ ಆಯ್ಕೆಯಾಗಿದೆ. ಹಲವು ಸರ್ಕಾರಿ ಶಾಲೆಗಳು ವಿದ್ಯಾರ್ಥಿಗಳಿಗೆ ಕಡಿಮೆ ಶುಲ್ಕ ಅಥವಾ ಉಚಿತವಾಗಿ ಶಿಕ್ಷಣವನ್ನು ನೀಡ್ತವೆ. ಕೆಲವೊಂದು ಪ್ರವೇಶ ಪರೀಕ್ಷೆಗಳನ್ನು ಎದುರಿಸುವಾಗ ಈ ವಿದ್ಯಾರ್ಥಿಗಳು ಹೆಚ್ಚಿನ ಶ್ರಮ ಹಾಕಬೇಕಾಗತ್ತೆ. CBSE ಸಿಲೆಬಸ್ಗೆ ಹೋಲಿಸಿದರೆ ರಾಜ್ಯದ ಪಠ್ಯಕ್ರಮವನ್ನು ಓದುವ ಮಕ್ಕಳು ವಿವಿಧ ಪ್ರವೇಶ ಪರೀಕ್ಷೆಗಳನ್ನು ಎದುರಿಸಲು ಪ್ರತ್ಯೇಕ ತರಬೇತಿ ಕೂಡ ಅಗತ್ಯ ಇರುತ್ತೆ. ರಾಜ್ಯ ಪಠ್ಯಕ್ರಮದಲ್ಲಿ ಪ್ರಾದೇಶಿಕ ಭಾಷೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತೆ. ಕರ್ನಾಟಕದಲ್ಲಿ ಐಚ್ಛಿಕ ಭಾಷೆ ಇಂಗ್ಲಿಷ್ ಮತ್ತು ಹಿಂದಿ ಇದ್ದರೂ ಬೋಧನಾ ಮಾಧ್ಯಮ ಕನ್ನಡ ಅಥವಾ ಇಂಗ್ಲಿಷ್ನಲ್ಲಿ ಇರುತ್ತೆ. ಹಾಗಾದರೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀಡಿರೋ ಮಾಹಿತಿ ನಿಮಗೆ ಉಪಯೋಗ ಆಗಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.